ಇನ್ನು ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮೇಲೆ ಪೊಲೀಸ್ನವರು ದಾಳಿ ನಡೆಸಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ದಾಳಿ ನಡೆಸಿ ಪೊಲೀಸ್ನವರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ವಲಸಿಗರ ಹಾವಳಿ ಜಾಸ್ತಿ ಆಗಿದೆ. ಅಕ್ರಮ ಬಾಂಗ್ಲಾದೇಶದ ವಲಸಿಗರು ಬೆಳಗ್ಗೆ 5 ಗಂಟೆಯಿಂದ ದಾಳಿ ನಡೆಸಿದ್ದಾರೆ ಪೊಲೀಸ್ನವರು. ಆಪರೇಷನ್ ಮುಕ್ತ ಎಂಬ ಹೆಸರಿನಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಂಗಳೂರಿನ ವೈಟ್ಫೀಲ್ಡ್, ಕಾಡುಗೋಡಿ, ಮಾರತಳ್ಳಿ, ಬೆಳ್ಳಂದೂರು, ಮಹದೇವಪುರ ಸೇರಿ ನಗರದ ಹಲವೆಡೆ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಅಕ್ರಮ ಬಾಂಗ್ಲಾದೇಶದ ವಲಸಿಗರು ಪತ್ತೆ ಮಾಹಿತಿ ಸಿಕ್ಕಿದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಪೊಲೀಸ್ನವರು ಬೆಳ್ಳಂಬೆಳಗ್ಗೆ. ಅಂದರೆ ಯಾವ್ಯಾವ ಭಾಗದಲ್ಲಿದ್ದಾರೆ, ಎಲ್ಲೆಲ್ಲಿ ಬಂದಿದ್ದಾರೆ ಅನ್ನುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡೋದು ಇವೆಲ್ಲವನ್ನೂ ಕೂಡ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಇವರು ಜೀವನ ಮಾಡ್ತಾ ಇದ್ದಾರಲ್ಲ, ಎಲ್ಲಿಂದ ಬಂದಂಥವ್ರು ಇವರೆಲ್ಲ? ಇನ್ನು ಈ ಸಂಬಂಧ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ನೆಲೆಸಿರುವವರ ವಿರುದ್ಧ ಬೆಂಗಳೂರು ಪೊಲೀಸರು ಮುಕ್ತ ಹೆಸರಿನಲ್ಲಿ ಆಪರೇಷನ್ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಈ ಪಣತೂರು ಭಾಗದಲ್ಲಿರುವ ಈ ಒಂದು ಶೆಡ್ಗಳಲ್ಲಿ ಕೂಡ ಬಾಂಗ್ಲಾದೇಶಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ ಅನ್ನುವಂತಹ ಮಾಹಿತಿಯ ಲಭ್ಯತೆ ಮೇಲೆ ಪೊಲೀಸರು ಸುಮಾರು 500 ಜನ ಪೊಲೀಸ್ ಸಿಬ್ಬಂದಿ ಕೂಡ ಬಂದು ಪರಿಶೀಲನೆ ಮಾಡಿದ್ರು. ದಾಖಲಾತಿಗಳ ಒಂದು ಪರಿಶೀಲನೆ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಸೇರಿದಂತೆ ಪ್ಯಾನ್ ಕಾರ್ಡ್ ಹಾಗೂ ವೋಟರ್ ಐಡಿ ಕಾರ್ಡ್ಗಳೇನಿದೆ ಇದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಬೆಳಗಿನಿಂದ ಕೂಡ ಮಾಡ್ತಾ ಇರುವಂತಹದ್ದು. ಇಲ್ಲಿನಂತಹ ಸ್ಥಳೀಯ ನಿವಾಸಿಗಳು ಕೂಡ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಮನೆ ಕೆಲಸಕ್ಕೆ ಹೋದ್ರೆ ಒಂದಷ್ಟು ಜನ ಚಿಂದಿ ಆಯುವಂತ ಕೆಲಸವನ್ನು ಕೂಡ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇರುವಂತದ್ದು. ಕೇವಲ ಬಾಂಗ್ಲಾದೇಶವನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆ ದೇಶಗಳಿಂದ ಕೂಡ ಬಂದು ಇಲ್ಲಿ ನೆಲೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಜೊತೆಗೆ ಅಸ್ಸಾಂ ಸೇರಿದಂತೆ ವೆಸ್ಟ್ ಬೆಂಗಾಲ್ ಹಾಗೂ ಮಣಿಪುರಂದಿಂದ ಕೂಡ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಅಲ್ಲಿನ ಜನ ಮತ್ತು ಇಲ್ಲಿನವರು ಕೂಡ ಒಂದಷ್ಟು ಜನ ಸಾಮ್ಯತೆ ಒಂದೇ ರೀತಿಯಾಗಿರೋದ್ರಿಂದಾಗಿ ಅಕ್ರಮವಾಗಿ ದಾಖಲೆಗಳನ್ನ ಮಾಡಿಸಿಕೊಂಡು ವೋಟರ್ ಹಾಗೂ ಆಧಾರ್ ಕಾರ್ಡ್ಗಳನ್ನ ಮಾಡಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೂಡ ಈ ದಾಖಲಾತಿಗಳ ಒಂದು ಪರಿಶೀಲನೆ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ ಅನ್ನುವಂಥದ್ದು ಏನಾದರೂ ದಾಖಲೆಗಳಲ್ಲಿ ಗೊತ್ತಾಗಿದ್ದೆ ಆದ್ರೆ FRRO ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದು ಆ ಮೂಲಕವಾಗಿ ಕಾನೂನಿನ ಪ್ರಕ್ರಿಯೆಗಳನ್ನ ನಡೆಸುವ ಮೂಲಕವಾಗಿ ಇವರನ್ನ ಗಡೀಪಾರು ಮಾಡಲಾಗುತ್ತೆ ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ವಿಚಾರವನ್ನ ತಿಳಿಸಿರುವಂತಹದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ. ಕುಡಿಯುವ ನೀರಾಗಿರಬಹುದು ಅಥವಾ ಶೌಚಾಲಯಗಳಾಗಿರ್ಬೋದು, ಯಾವುದೂ ಕೂಡ ಇಲ್ಲಿ ಕರೆಂಟ್ ಯಾವುದೂ ಕೂಡ ಇಲ್ಲಿ ಇಲ್ಲ. ಆದ್ರೂ ಕೂಡ ಜನ ಇಲ್ಲಿ ಬಂದು ಜೀವನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿನ ಒಂದು ಸ್ಥಳೀಯರು ಕೂಡ ಒಂದು ಹಣದ ಆಸೆಗಾಗಿ ಈ ಜಾಗವನ್ನು ಬಾಡಿಗೆಗೆ ಕೊಟ್ಟಿರುವಂತಹದ್ದು. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರು ಈ ಜಾಗದ ಮಾಲೀಕರು ಯಾರು ಅನ್ನೋದನ್ನು ಕೂಡ ಈಗ ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲೊಂದಷ್ಟು ಜನ ಕೂಡ ಇದ್ದಾರೆ. भाई आप किधर से आया, कौन सा स्टेट है आपका? वेस्ट बंगाल। कितना साल हुआ इधर? मैं 3 साल हो रही है। क्या काम कर रहे हो? इधर अर्बन कंपनी में क्लीनिंग के काम करते हैं। इधर कोई बांग्लादेशी आदमी है? कोई नहीं है। नहीं बांग्लादेशी नहीं है इधर सभी वेस्ट बंगाल का है। वेस्ट बंगाल का, नेपाल का। नहीं, आपका आधार कार्ड वोटर आईडी कार्ड सभी किधर का है? इधर का नहीं है, वेस्ट बंगाल का है सभी। आधार कार्ड, वोटर कार्ड, रेशन कार्ड सभी है, सभी है। दिखाया, चेक किया पुलिस ने सभी। पुलिस कुछ क्या बोला मॉर्निंग आके आपको? नहीं, पुलिस कुछ नहीं बोल रहा है, वो आके पीट रहा है। उसके बाद वो जब सभी डॉक्यूमेंट्स दिखा रहा है तो डॉक्यूमेंट्स दिखाने बाद भी वो इधर गाड़ी था, वो गाड़ी से सभी लेके गए, सभी को पूरा लेके गए। हाँ ಅಂದ್ರೆ ಬೆಳಗಿನ ಜಾವ ಪೊಲೀಸರು ಪರಿಶೀಲನೆಗೆ ಬಂದಂತಹ ಸಂದರ್ಭದಲ್ಲಿ ಕೂಡ ಇಲ್ಲಿದ್ದಂತಹ ವ್ಯಕ್ತಿಗಳಿಗೂ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಈಗ ದಾಖಲೆಗಳ ಪರಿಶೀಲನೆ ಕಾರ್ಯಾಚರಣೆ ಆಗ್ತಾ ಇದೆ. ಒಂದು ವೇಳೆ ಅಕ್ರಮವಾಗಿ ನಿಲ್ಲಿಸಿದ್ದೆ ಆದ್ರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿರುವಂತಹದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವೆಂಕಟೇಶ್ ಪವರ್ ಟಿವಿ, ಬೆಂಗಳೂರು.